ನಮಸ್ಕಾರ ಡಾಕ್ಟರ್ ಆಂಜನಪ್ಪ. ನೋಡಿ, ಆಲ್ಕೋಹಾಲ್ ಈಸ್ ಎನ್ ಅಡಿಕ್ಟಿಂಗ್ ಡ್ರಗ್. ಕುಡಿಯೋರು ಕುಡಿತಾನೆ ಇರ್ತಾರೆ. ಅದು ನೀವು ಅಬ್ಸರ್ವ್ ಮಾಡಿ, ಆಲ್ಕೋಹಾಲ್ ತೊಗೊಳ್ಳೋರು ಯೂಶ್ವಲಿ ಎಂಟಿ ಸ್ಟಮಕ್ನ ತೊಗೋತಾರೆ. ಸಂಜೆ ಹೊತ್ತು ಎಂಟಿ ಸ್ಟಮಕ್ನ ಕುಡಿತಾರೆ. ದಿನ ಕುಡಿಯೋನು ಯಾವ ಬೇಕಾದ್ರೂ ಕುಡ್ಕೋತಾನೆ, ಅವನ್ನ ಕ್ರಾನಿಕ್ ಆಲ್ಕೋಹಾಲಿಕ್ ಅಂತೀವಿ. ಬಟ್ ಜನಗಳಿಗೆ ಕೇಳ್ತಾರೆ, ನಾವೇನು ಜ್ವರಕ್ಕೆ ಮಾತ್ರೆ ಕೊಟ್ಟೆ, ಇದಕ್ಕೆ ಕೊಟ್ಟರೆ ಡಾಕ್ಟ್ರೇ ಇವತ್ತು ಎಣ್ಣೆ ಹೊಡೆದಾಗ ತೊಗೋಬೋದಾ ಅಥವಾ ಎಣ್ಣೆ ಹೊಡಿಬಾರ್ದಾ ಅಂತ ಕೇಳ್ತಾರೆ. ಇದು ಕಾಮನ್ ಕ್ವಶನ್. ಆಂಟಿಬಯೋಟಿಕ್ ಒಂದೇ ಅಲ್ಲ, ಯಾವುದೇ ಒಂದು ಡ್ರಗ್ನ ಆಲ್ಕೋಹಾಲ್ ಆದಮೇಲೆ ತೊಗೋಬೋದಾ ಅಂತ. ಆಲ್ಕೋಹಾಲ್ ತನ್ನದೇ ಆದ ಸೈಡ್ ಎಫೆಕ್ಟ್ಸ್ ಇರುತ್ತೆ ಸ್ಟಮಕ್ನ. ಆಲ್ಕೋಹಾಲಿಕ್ ಗ್ಯಾಸ್ಟ್ರೈಟಿಸ್ ಅಂತೀವಿ ನಾವು. ಆ್ಯಂಡ್ ಆಲ್ಕೋಹಾಲು ಸ್ಟಮಕ್ನೊಳಗಿದ್ದಾಗೆ ಡೈಜೆಷನ್ನು ಬೇರೆ ಬೇರೆ ವೇರಿಯೇಷನ್ಸ್ ಇರುತ್ತೆ. ಸೊ ಎಷ್ಟೋ ಸಾರಿ ರಕ್ತವಾಂತಿ ಮಾಡ್ತಾರೆ, ಎಮೆಟಮಿಸಿಸ್ ಅಂತೀವಿ. ಅದರಿಂದ ಆದಷ್ಟು ಆಲ್ಕೋಹಾಲ್ ತೊಗೊಂಡಾಗೆ ಡ್ರಗ್ಸ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಈವನ್ ಡಯಾಬಿಟಿಕ್ ಡ್ರಗ್ಸ್ನೂ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಬಟ್ ಡೆಫಿನೆಟ್ಲಿ ಆಂಟಿಬಯೋಟಿಕ್ ತಗೋಬಾರ್ದು ಅಂತ ಏನಿಲ್ಲ. ಅದರಿಂದ ಸಡನ್ ಸೈಡ್ ಎಫೆಕ್ಟ್ ಏನಿಲ್ಲ. ವಾರ್ನಿಂಗ್ ಸೈನ್ ಆ ಟ್ಯಾಬ್ಲೆಟ್ ಪಾಕೆಟ್ ಮೇಲೆ ಹಾಕಿರ್ತಾರೆ, ಯಾವ ಪರ್ಟಿಕ್ಯುಲರ್ ಡ್ರಗ್ನ ಆಲ್ಕೋಹಾಲ್ ಜೊತೆ ತೊಗೋಬಾರ್ದು ಅಂತ. ಆದ್ದರಿಂದ ಅದನ್ನು ದಯವಿಟ್ಟು ನೋಡಿ, ಪ್ರಿಸ್ಕ್ರಿಪ್ಷನ್ ಕೊಟ್ಟ ಮೇಲೆ ಪ್ರಾಡಕ್ಟ್ ಮೇಲೆ ಏನಾರು ಆ ಥರ ವಾರ್ನಿಂಗ್ ಇದ್ದರೆ ತೊಗೋಬೇಡಿ. ಇದ್ರೆ ಯೂಶ್ವಲಿ ಆಗೋಲ್ಲ. ಯಾಕಂದರೆ ಆಲ್ಕೋಹಾಲು ಹೈಲಿ ಇರಿಟೆಂಟ್, ಸ್ಟಮಕ್ನ ತುಂಬ ಇರಿಟೆಂಟ್. ನೀವು ಆಲ್ಕೋಹಾಲು ತೊಗೊಂಡು ಜೊತೆಗೆ ತಲೆನೋವಿನ ಮಾತ್ರೆ ತೊಗೋತೀನಿ, ಇದು ಇರಿಟೆಂಟು ಅದು ಇರಿಟೆಂಟು, ನಿಮಗೆ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಆಗಿ ರಕ್ತವಾಂತಿ ಮಾಡ್ತೀರಿ. ಆದ್ದರಿಂದ ಕೆಲವು ಡ್ರಗ್ಸ್ನ ನೀವು ತೊಗೋಬೇಡಿ ಅಂತೀವಿ. ಇನ್ಫ್ಯಾಕ್ಟ್ ಕೆಲವರಿಗೆ ತುಂಬ ಹೊಟ್ಟೆವರಿಗೆ ಬತ್ತು ಅಂದರೆ ನಾವೇ ಒಂದು ಡ್ರಗ್ ತೊಗೊಳ್ಳಿ ಅಂತೀವಿ, ಪ್ಯಾಂಟಪ್ರೊಸೋಲ್, ಒಮೆಪ್ರೊಸೋಲ್. ಇದನ್ನು ಬೇಕಾದ್ರೆ ಕುಡಿಯೋದಕ್ಕೆ ಮೊದಲು ಒಂದು ತೊಗೊಂಡು, ಅದು ಯಾಕಂದರೆ ಗ್ಯಾಸ್ಟ್ರಿಕ್ ಮಾತ್ರೆ ಕೊಡವು, ಆಮೇಲೆ ಕುಡೀರಿ ಅಂತಲೂ ಹೇಳ್ತೀವಿ. ನಾನು ಹೇಳಲ್ಲ, ಜನ ಅನ್ಕೋತಾರೆ, ಅದು ಸೋಕೆ. ಸೊ ನಾವು ಕುಡಿನೇಬೇಡಿ ಅಂತ ಹೇಳ್ತೀವಿ ಹೊರತು ಕುಡೀರಿ ಅಂತ ಹೇಳೋದಿಲ್ಲ. ಬಟ್ ಆಲ್ಕೋಹಾಲ್ ಬಂದಾಗೆ ಎರಡು ಥರ, ಬಿಂಜ್ ಆಲ್ಕೋಹಾಲ್, ಕ್ರಾನಿಕ್ ಆಲ್ಕೋಹಾಲಿಸಮ್ಮು, ಅದಕ್ಕೆ ಅಡಿಕ್ಷನ್ ಆಗಿರೋರು. ಕೆಲವರು ಅಕೇಷನಲ್ ಆಲ್ಕೋಹಾಲ್ ತಗೋತಾರೆ, ಸೋಷಿಯಲ್ ಡ್ರಿಂಕ್ಸ್ ಅಂತೀವಿ ನಾವು. ಅದರಿಂದ ಏನು ಅಂಥ ಜಾಸ್ತಿ ಪ್ರಾಬ್ಲಮ್ ಆಗೋಲ್ಲ. ಅದರಿಂದ ಆದಷ್ಟು ದಯವಿಟ್ಟು ನೀವು ಆಲ್ಕೋಹಾಲ್ ತೊಗೊಳಂಗಿದ್ರೆ ಅವಾಯ್ಡ್ ಎನಿ ಡ್ರಗ್, ನಾಟ್ ಓನ್ಲಿ ಆಂಟಿಬಯೋಟಿಕ್, ಬೇರೆ ಯಾವುದೇ ಡ್ರಗ್ನ ಅವಾಯ್ಡ್ ಮಾಡಿ. ಇಲ್ಲಾಂದರೆ ನಿಮ್ಮ ಡಾಕ್ಟ್ರನ್ನ ಕೇಳಿಬಿಟ್ಟು ತೊಗೊಳ್ಳಿ. ನಮಸ್ಕಾರ.